ರಾಮೇಶ್ವರಂ ಕೆಫೆನಲ್ಲಿ ಬ್ಲಾಸ್ಟ್ ಮಾಡಿದಂತಹ ಈ ಕ್ರಿಮಿ ಬಹಳ ಟೆರರ್ ಅನ್ನೋದು ಈಗ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗ್ತಾ ಇದೆ. ಈತ ಬಳಸಿರುವಂಥ ವಸ್ತುಗಳಾಗಿರ್ಬೋದು ಅಥವಾ ಆತ ಮಾಡಿದಂಥ ತಯಾರಿ ಆಗಿರ್ಬೋದು, ಇದೆಲ್ಲವೂ ಕೂಡ ಪೊಲೀಸರ ತನಿಖೆ ವೇಳೆ ಬೆಚ್ಚಿ ಬೀಳಿಸುವಂಥ ಮಾಹಿತಿ ಈಗ ಲಭ್ಯ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಾಂಬ್ ಬ್ಲಾಸ್ಟ್ನ ಎಕ್ಸ್ಕ್ಲೂಸಿವ್ ಸುದ್ದಿ. ಪ್ರಾಥಮಿಕ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಬಹಿರಂಗ ಆಗಿದೆ. ಸ್ಫೋಟಕ್ಕೆ ಹೊಸ ಮಾದರಿಯನ್ನ ಬಳಸಿರುವ ಶಂಕಿತ ಉಗ್ರ, ಸುಧಾರಿತ ಮಾದರಿಯನ್ನ ಈ ಸ್ಫೋಟಕ್ಕೆ ಈ ಶಂಕಿತ ಉಗ್ರ ಬಳಸಿದ್ದ ಅನ್ನೋದರ ಬಗ್ಗೆ ಪ್ರಾಥಮಿಕ ತನಿಖೆ ವೇಳೆ ತನಿಖಾಧಿಕಾರಿಗಳು ಈಗ ಬಯಲು ಮಾಡಿದ್ದಾರೆ. ಬ್ಯಾಗ್ನ ಒಳಗಡೆ ಆತ ಟೈಮರ್ ಅನ್ನು ಅಳವಡಿಸಿ ಬಾಂಬ್ ಅನ್ನು ಸ್ಫೋಟಗೊಳಿಸಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಕೃತ್ಯ ನಡೆದ ಸ್ಥಳದಲ್ಲಿ ಯಾವುದೇ ಅವಶೇಷಗಳು ಮಾತ್ರ ಪತ್ತೆಯಾಗಿಲ್ಲ. ಎಷ್ಟು ಪ್ಲ್ಯಾನ್ಡ್ ಆಗಿ ಆತ ಮಾಡಿದ್ದ ಅಂತ ಹೇಳಿದ್ರೆ, ಆತ ಎಷ್ಟು ನಟೋರಿಯಸ್ ಟೆರರ್ ಆಗಿದ್ದಂತೇಳಿ ಹೇಳಿದ್ರೆ, ಆತ ಬಳಸಿದ್ದಂಥ ವಸ್ತುಗಳು ಎಲ್ಲವೂ ಕೂಡ ಟೈಮರ್ ಅಂಥೇಳಿ ನಾವೇನು ಹೇಳ್ತಾ ಇದ್ವಲ್ಲ, ಆ ಟೈಮರನ್ನು ಆತ ತಂದಿದ್ದಂಥ ಬ್ಯಾಗ್ನ ಒಳಗಡೆ ಫಿಕ್ಸ್ ಮಾಡಿದ್ದ. ಮತ್ತು ಸುಧಾರಿತ ಸ್ಫೋಟಕಗಳನ್ನು ಆತ ಬಳಸಿದ್ರಿಂದಾಗಿ ಅದರ ತೀವ್ರತೆಯೂ ಕೂಡ ಹೆಚ್ಚಾಗಿತ್ತು. ಮತ್ತು ಆ ಸ್ಫೋಟ ಆದ ನಂತರ ಯಾವುದೇ ಕುರುಹು ಸಿಗಬಾರ್ದು ಅಥವಾ ಯಾವುದೇ ಅವಶೇಷಗಳು ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಆತ ಎಲ್ಲವನ್ನು ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ಬಂದಿದ್ದ ಅನ್ನೋದು ಈಗ ತನಿಖಾಧಿಕಾರಿಗಳ ತಂಡದಿಂದ ಮಾಹಿತಿ ಸಿಕ್ಕಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಡೀಟೇಲ್ಸ್ ಲಭ್ಯವಾಗಿದೆ. ಆ ನಟೋರಿಯಸ್ ಟೆರರ್ ಎಲ್ಲಿದ್ದಾನೆ ಅನ್ನೋದನ್ನ ಈಗ ತನಿಖಾ ತಂಡ ಹುಡುಕಾಟವನ್ನು ಮಾಡ್ತಾ ಇದೆ. ಸಿಕ್ಕಿರುವಂಥ ಎಲ್ಲ ಎವಿಡೆನ್ಸ್ಗಳು ಕೂಡ ಈ ಒಂದು ತನಿಖೆಗೆ ಪೂರಕವಾಗಿದೆ. ಸದ್ಯಕ್ಕಂತೂ ಇಡೀ ಬೆಂಗಳೂರೇ ಬೆಚ್ಚಿ ಬಿದ್ದಂಥ ಘಟನೆ, ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಂಥ ಘಟನೆ. 10 ಜನ ಇಂಜೂರ್ಡ್ ಆಗಿ ಜನ ಆತಂಕಿತರಾಗಿದ್ದರು. ಆ ರಾಮೇಶ್ವರಂ ಕೆಫೆ ಸುತ್ತಮುತ್ತ ಓಡಾಡೋದಕ್ಕೂ ಜನ ಭಯಪಡುವಂಥ ವಾತಾವರಣ ಏನು ನಿರ್ಮಾಣ ಆಗಿತ್ತು. 10 ವರ್ಷದ ನಂತರ ಬೆಂಗಳೂರಿನಲ್ಲಿ ಇಂಥದ್ದೊಂದು ಸ್ಫೋಟ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಈಗ ಈ ರಾಮೇಶ್ವರಂ ಕೆಫೆನಲ್ಲಿ ನಡೆದಂಥ ಸ್ಫೋಟದ ರೂವಾರಿ, ಆತನ ಜೊತೆಗೆ ಆತನ ಲಿಂಕ್ನಲ್ಲಿ ಇದ್ದಂಥ ಯಾವುದಾದ್ರೂ ಸಂಘಟನೆ ಮತ್ತು ಆತನ ಕನೆಕ್ಟಿವಿಟಿ ಏನು, ಶಿವಮೊಗ್ಗ ಮಾದರಿಯಲ್ಲೇ ಇಲ್ಲಿ ಸ್ಫೋಟ ಆಗಿರೋದ್ರಿಂದ ಏನಾದರೂ ಸಾಮ್ಯತೆಗಳು ಕಂಡು ಬರ್ತಾ ಇರೋದ್ರಿಂದಾಗಿ ಇದೆಲ್ಲವೂ ಕೂಡ ತನಿಖೆಗೆ ಪೂರಕ ಆಗುತ್ತೆ. ಅಲ್ಲಿ ಬಳಸಿರುವಂಥ ಟೈಮರ್, ಅಲ್ಲಿ ಬಳಸಿರುವಂಥ ಕುಕ್ಕರ್ ಬಳಸಿದರೆ, ಇಲ್ಲಿ ಬ್ಯಾಗ್ ಬಳಸಿದ್ದ ಆತ, ಅಲ್ಲಿ ಆತ ಆಟೋದಲ್ಲಿ ಬಂದರೆ ಇಲ್ಲಿ ಬಸ್ನಲ್ಲಿ ಬಂದು ವಿಧ್ವಂಸಕ ಕೃತ್ಯವನ್ನು ಮಾಡಿದ್ದ. ಮತ್ತು ಪೊಲೀಸರು ಎಷ್ಟು ಆ್ಯಕ್ಷನ್ ಫೋರ್ಸ್ ಚಟುವಟಿಕೆ ಅಥವಾ ತನಿಖೆ ನಡೀತಿದೆ ಅಂತ ಹೇಳಿದರೆ ನಾವು ಗಮನಿಸ್ಬೋದು. ಲಕ್ಷಾಂತರ ಫೋನ್ ಕಾಲ್ಗಳನ್ನು ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತು 4-5 ಕಿಲೋಮೀಟರ್ ಆಸ್ಪಾಸ್ನಲ್ಲಿ ಆತ ಏನಾದರೂ ವರ್ಕ್ ಸ್ಟೇಷನ್ ಮಾಡ್ಕೊಂಡಿದ್ನ ಅನ್ನೋದ್ರ ಬಗ್ಗೆ, ಈ ವಿಧ್ವಂಸಕ ಕೃತ್ಯಕ್ಕೆ ಆತ ತಯಾರಿ ಮಾಡೋದಕ್ಕೆ, ಅಲ್ಲಿ ಬಾಂಬ್ಗಳನ್ನು ರೆಡಿ ಮಾಡೋದಕ್ಕೆ, ಅಥವಾ ಅಲ್ಲಿದ್ದಂಥ ಎಲ್ಲ ಈ ಬೋಲ್ಟು ನೆಟ್ಟು ಮತ್ತು ಬ್ಯಾಟ್ರಿ ಗಿಟ್ರಿ ಎಲ್ಲ ಸಿಕ್ಕಿದೆಯಲ್ಲ, ಅದೆಲ್ಲ ಆತ ರೆಡಿ ಮಾಡಿರುವಂಥ ವರ್ಕ್ ಸ್ಟೇಷನ್ ಸುತ್ತಮುತ್ತ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳು ಬಂದರು, 2-3 ದಿನದಲ್ಲಿ ನಾವು ಆ ಟೆರರನ್ನು ಅರೆಸ್ಟ್ ಮಾಡ್ತೀವಿ ಅಂತೇಳಿ ಹೇಳಿದರು. ಸದ್ಯಕ್ಕೆ ಆ ನಿಟ್ಟಿನಲ್ಲಿ ತನಿಖೆಯನ್ನು ಕೈಗೊಂಡಾಗ CCTV ಫುಟೇಜ್ಗಳನ್ನು, 100 CCTV ಫುಟೇಜ್ಗಳನ್ನು ಪೊಲೀಸರು ಈಗ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಆ CCTV ಫುಟೇಜ್ನಲ್ಲಿ ಆತನ ಮುಖಚಹರೆ ಪತ್ತೆಯಾಗಿದೆ ಮತ್ತು ಆತನ ಮೂಮೆಂಟ್ ಕೂಡ ಪತ್ತೆಯಾಗಿದೆ. ಈ ಕಾರಣದಿಂದ ಪೊಲೀಸರಿಗೆ ಇನ್ನಷ್ಟು ತನಿಖೆಗೆ ಅನುಕೂಲ ಆಗುತ್ತೆ ಅನ್ನೋದು ಈ ಸದ್ಯಕ್ಕೆ ಮಾಹಿತಿ ಸಿಕ್ಕಿದೆ. ಸದ್ಯ ರಾಮೇಶ್ವರಂ ಕೆಫೆನಲ್ಲಿ ಇವತ್ತು ಕೂಡ ಶೋಧ ಕಾರ್ಯ ಮುಂದುವರೆದಿದೆ. ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾ ಇದ್ದಾರೆ ಅಲ್ಲಿದ್ದಂಥ ತನಿಖಾ ಸಿಬ್ಬಂದಿ. ಮತ್ತೊಂದು ಕಡೆಯಲ್ಲಿ ಈ ಟೆರರ್ ಈ ಎವಿಡೆನ್ಸ್ ಅಲ್ಲಿ ತಂಡವೂ ಕೂಡ ಅಲ್ಲಿ ಬಂದಿರೋದು. ಇದೆಲ್ಲದ್ರ ಕುರಿತಾಗಿ ಇನ್ನಷ್ಟು ಮಾಹಿತಿಯೊಂದಿಗೆ ರಾಮೇಶ್ವರಂ ಕೆಫೆನಿಂದ ನಮ್ಮ ಇಬ್ಬರು ಸಹೋದ್ಯೋಗಿಗಳು, ನಮ್ಮ ಕ್ರೈಮ್ ರಿಪೋರ್ಟರ್ ಅಜಯ್ ಹಾಗೆ ನಮ್ಮ ಆ್ಯಂಕರ್ ದಿವಿತ್ ಕೂಡ ಸ್ಥಳದಲ್ಲೇ ಇದು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ನಾನು ಮೊದಲು ಅಜಯ್ ಮಾತಾಡಿಸ್ತೀನಿ. ಅಜಯ್, ಈ ಸದ್ಯಕ್ಕೆ ಯಾವ ಹಂತಕ್ಕೆ ಬಂದಿದೆ ತನಿಖಾಧಿಕಾರಿಗಳ ಶೋಧನೆ, ಅದರ ಜೊತೆಗೆ ಈ ಹೊತ್ತಿಗೆ ಅಲ್ಲಿ ಏನೇನು ವಿವರ ಇದೆ ಅನ್ನೋದನ್ನು ನಿಮ್ಮನ್ನು ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಆ್ಯಂಕರ್ ದಿವಿತ್ ತಾವು ಬೆಳಿಗ್ಗೆ ಬಂದಾಗ ತಮಗಲ್ಲಿ ಏನೇನು ನೋಡ್ಲಿಕ್ಕೆ ಸಿಕ್ಕಿದೆ, ಹಾಗೆ ತನಿಖಾಧಿಕಾರಿಗಳು ಇನ್ನೂ ಕೂಡ ಸ್ಥಳದಲ್ಲೆದ್ದು ಪರಿಶೀಲನೆ ಮಾಡ್ತಾ ಇದ್ದಾರಾ, ಈ ಹೊತ್ತಿನ ವಿವರ ಏನಿದೆ ದಿವಿತ್? ಎಸ್, ಖಂಡಿತವಾಗೂ ರಂಜಿತ್, ಬಹಳ ಪ್ರಮುಖವಾಗಿ ಈ ಕ್ಷಣದಲ್ಲಿ ಮತ್ತೆ ಬಿಗಿ ಬಂದೋಬಸ್ತನ್ನು ಮಾಡಲಾಗ್ತಾ ಇದೆ. ಕಾರಣ ಒಂದಷ್ಟು ಪೊಲೀಸ್ ಸಿಬ್ಬಂದಿಗಳಾಗಿರ್ಬೋದು ಅಥವಾ CCB ತಂಡ ಆಗಿರ್ಬೋದು ಸ್ಥಳಕ್ಕೆ ಹೋಗುವಂಥದ್ದು. ಸೊ
ಸೊ ಬಹಳ ಪ್ರಮುಖವಾಗಿ ಸರ್ವೈಕಲ್ ಟಾಸ್ಕ್ ನಡೀತಾ ಇದೆ. ವಿಧ್ವಂಸ ಕೃತ್ಯ ಎಸಗಿ ಉಗ್ರರು ತಪ್ಪಿಸಿಕೊಳ್ತಾರೆ ಅಂತ ಹೇಳಿ ಸಾರ್ವಜನಿಕ ಸಾರಿಗೆಯಲ್ಲಿ ಎಸ್ಕೇಪ್ ಆಗೋದು ಕಷ್ಟ ಅಂತ ಹೇಳಿ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲೂ ಕೂಡ ಅಂದರೆ ವಿವಿಧ ಹಂತವಾಗಿ ತನಿಖೆಯನ್ನು ಮಾಡ್ತಾ ಇರೋದು. ಈಗಾಗಲೇ ಏನು ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿರೋದು ಸಿಸಿಬಿ ಪೊಲೀಸರಿಗೆ ಈ ಒಂದು ತನಿಖೆಯನ್ನು ಮಾಡೋದಕ್ಕೆ. ಸೊ ಹೀಗಾಗಿ ಸಿಸಿಬಿ ಪೊಲೀಸರು ಕೂಡ ಬಲೆಯನ್ನು ಬೀಸಿದ್ದಾರೆ. ಈಗಾಗಲೇ ಆರೋಪಿಗಳನ್ನು ಅಂದರೆ ಶಂಕಿತರನ್ನು ಹುಡುಕೋದಕ್ಕೆ ಈಗಾಗಲೇ ಆ ಶಂಕಿತ ಯಾರು, ಆ ವ್ಯಕ್ತಿ ಎಲ್ಲಿಯವನು, ಸಾಕಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಅಂಥೇಳಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ಅವನಿಗೆ ಶಂಕಿತನಿಗೆ ಸರ್ವೈಕಲ್ ಟಾಸ್ಕ್ ತರಬೇತಿಗಿತ್ತ, ಉಗ್ರರ ತನಿಖೆ ವೇಳೆ ಸರ್ವೈವಲ್ ಟಾಸ್ಕ್ ಬೆಳಕಿಗೆ ಬಂದಿರುವಂಥದ್ದು. ಈ ಹಿಂದೆ ಬಂದಿದ್ದ ಉಗ್ರರ ತನಿಖೆ ವೇಳೆ ಬಯಲಿಗೆ ಬಂದಿರುವಂಥದ್ದು. ಹಾಗಾದರೆ ಪ್ರಾಥಮಿಕ ತನಿಖೆ ಹಂತದಲ್ಲಿ ಏನೆಲ್ಲ ಅಂಶಗಳು ಕಂಡು ಬಂದಿದೆ, ಆ ಅಂಶಗಳನ್ನು ಇಟ್ಕೊಂಡು ಫಾರ್ ಎಕ್ಸಾಂಪಲ್ ನಿಮಗೆ ಈಗ ಏನು ಒಂದು ಲಿಂಕ್ ಸಿಕ್ಕಿದೆ ಈಗಾಗಲೇ ತನಿಖಾ ತಂಡದವರಿಗೆ ಅಂತಂದ್ರೆ ಕುಕ್ಕರ್ ಬಾಂಬ್ ಅಂದ್ರೆ ನಿಮಗೆ ಮಂಗಳೂರಲ್ಲಿ ಆದಂತ ನೋಡಿ ಕರೆ ಕಟ್ಟಾಗಿದೆ. ಮತ್ತೆ ನಮ್ಮ ರಿಪೋರ್ಟರ್ ಸಂಪರ್ಕ ಮಾಡೋಣ. ಒಂದಂತೂ ಬಹಳ ಕ್ಲಿಯರ್ ಆಗಿದೆ, ಈ ಪ್ರಕರಣಕ್ಕೂ ಮತ್ತೆ ಮಂಗಳೂರಿನಲ್ಲಿ ನಡೆದಂಥ ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೂ ಕೂಡ ಸಾಮ್ಯತೆ ಇರೋದ್ರಿಂದಾಗಿ ಪೊಲೀಸರು ಇದು ಆ್ಯಂಗಲ್ನಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಆ ಟೆರರ್ ಬೇರೆ ಏನಾದರೂ ಪ್ರಕರಣದಲ್ಲಿ ಆತನ ಮುಖಚಹರೆ ಪತ್ತೆಯಾಗಿರೋದ್ರಿಂದಾಗಿ ಬೇರೆ ಏನಾದರೂ ವಿಧ್ವಂಸಕ ಕೃತ್ಯದಲ್ಲಿ ಆತ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಈಗ ಎಲ್ಲ ಮಾಹಿತಿಯನ್ನು ಕಲೆ ಹಾಕ್ತಿರುವಂಥ ಪೊಲೀಸರು ಸದ್ಯಕ್ಕೆ ಇನ್ನೊಂದು 2-3 ದಿನದಲ್ಲಿ ಆತನನ್ನು ಅರೆಸ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದು ಕಾನ್ಫಿಡೆನ್ಸ್ ಎಲ್ರಿಗಿದೆ. ಮುಖ್ಯಮಂತ್ರಿಗಳು ಕೂಡ ಅದನ್ನೇ ಹೇಳಿದ್ದಾರೆ, ನಮ್ಮ ತನಿಖಾ ತಂಡ ಯಶಸ್ವಿಯಾಗಿ ಆತನನ್ನು ಹಿಡಿತಾರೆ ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಈ ಸುಮಾರು 20 ವರ್ಷಗಳ ಅವಧಿಯಲ್ಲಿ ನಾವು ಬೆಂಗಳೂರಿನಲ್ಲಿ ಆದಂಥ ಟೆರರ್ ಅಟ್ಯಾಕ್ಗಳನ್ನು ನೋಡಿದಾಗ ಸುಮಾರು 5 ಟೆರರ್ ಅಟ್ಯಾಕ್ಗಳಾಗಿತ್ತು. ಅದರಲ್ಲಿ ಚಿನ್ನಸ್ವಾಮಿಯಲ್ಲಾಗಿರ್ಬೋದು, ಮಡಿವಾಳದಲ್ಲಾದಂಥ ಸ್ಫೋಟ ಆಗಿರ್ಬೋದು, ಈಗ ಆಗಿರುವಂಥ ರಾಮೇಶ್ವರ ಕೆಫೆನಲ್ಲಾಗಿರುವಂಥ ಸ್ಫೋಟ, BJP ಕಚೇರಿಯ ಎದುರುಗಡೆ ಆದಂಥ ಸ್ಫೋಟ, ಚರ್ಚ್ ಸ್ಟ್ರೀಟ್ನಲ್ಲಾದಂಥ ಸ್ಫೋಟ, ಇದನ್ನೆಲ್ಲ ಗಮನಿಸಿದಾಗ ಅವರು ಒಂದು ಪ್ರೀ ಪ್ಲ್ಯಾನ್ಡಲ್ಲಿ ಬರ್ತಾರೆ. ಮತ್ತು ಅವ್ರು ಏನು ಅಂದ್ಕೊಂಡಿರ್ತಾರೋ ಅದನ್ನು ಅವ್ರು ಎಕ್ಸಿಕ್ಯೂಟ್ ಮಾಡುವಲ್ಲಿ ಅವ್ರದ್ದೊಂದು ತಯಾರಿ ಇರುತ್ತೆ. ಮತ್ತು ಸುಧಾರಿತ ಸ್ಫೋಟಕಗಳನ್ನು ಬಳಸ್ತಿರೋದು ಆತಂಕಕಾರಿ ವಿಚಾರ. ಪ್ರಕರಣದ ವಿಚಾರವಾಗಿ ಆ ಬಾಂಬರ್ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡುವಂತ ಪ್ರಯತ್ನ. ಈ ಶಂಕಿತನಿಗೆ ಸರ್ವೈವಲ್ ಟಾಸ್ಕ್ ತರಬೇತಿಗಿತ್ತ ಅನ್ನುವಂಥ ಪ್ರಶ್ನೆ. ಈ ತರಬೇತಿಯನ್ನು ಪಡೆದುಕೊಂಡೇ ಈತ ಈ ರೀತಿಯಾದಂಥ ಕೆಲಸವನ್ನು ಮಾಡಿದೆ. ಯಾಕಂದರೆ ಹಿಂದೆ ಆದಂಥ ತನಿಖೆಗಳನ್ನು ಇಟ್ಕೊಂಡು ಈ ಒಂದು ವಿಚಾರವನ್ನು ಈಗ ಅಂದರೆ ಈ ಒಂದು ವಿಚಾರ ಬೆಳಕಿಗೆ ಬರ್ತಾರೆ. ಹಾಗಾದರೆ ಸರ್ವೈವಲ್ ತರಬೇತಿ ಅಂದರೆ ಏನು, ಅದನ್ನು ಯಾಕೆ ಪಡೆದುಕೊಳ್ತಾರೆ, ಈ ಬಗ್ಗೆನೂ ಕೂಡ ನೋಡ್ತಾ ಹೋಗೋಣ. ಈ ಹಿಂದೆ ಬಂಧಿತ ಉಗ್ರರ ತನಿಖೆ ವೇಳೆ ಬಯಲಿಗೆ ಬಂದಿರುವಂಥದ್ದು ವಿಚಾರ ಏನಿದು, ಶಂಕಿತರ ಸರ್ವೈವಲ್ ಟಾಸ್ಕ್ ಅಂತಂದರೆ ಇದನ್ನು ಯಾರು ತರಬೇತಿ ಕೊಡ್ತಾರೆ, ಹೇಗಿರುತ್ತೆ ಈ ತರಬೇತಿ. ಸೊ ಬಹಳ ಪ್ರಮುಖವಾಗಿ ವಿಧ್ವಂಸ ಕೃತ್ಯ ಎಸಗಿ ಉಗ್ರರು ತಪ್ಪಿಸಿಕೊಳ್ತಾರೆ. ಸೊ ಹೀಗಾಗಿ ಆ ಸಂದರ್ಭದಲ್ಲಿ ಸಾರ್ವಜನಿಕ ಸಾರಿಗೆಯಲ್ಲಿ ಎಸ್ಕೇಪ್ ಆಗೋದು ಕಷ್ಟ. ರೈಲ್ವೆ ಅಥವಾ ವಿಮಾನ ನಿಲ್ದಾಣದಲ್ಲಿ ಪೊಲೀಸ್ನವರು ಇರ್ತಾರೆ. ಹೀಗಾಗಿ ಕೃತ್ಯ ಎಸಗಿದ ಬಳಿಕ ಕಾಡಿನಲ್ಲಿ ಉಗ್ರರು ವಾಸ್ತವ್ಯವನ್ನು ಹೂಡ್ತಾರೆ. ಈ ರೀತಿಯಾದಂಥ ಪ್ರಕರಣಗಳಲ್ಲಿ ಈ ರೀತಿ ಮಾಡಿಬಿಟ್ಟು ನಿಮಗೆ ಈಸಿಯಾಗಿ ಎಸ್ಕೇಪ್ ಆಗೋದು ಕಷ್ಟ. ಯಾಕಂತಂದರೆ ಪ್ರತಿಯೊಂದು ಜಾಗದಲ್ಲೂ ಸಾರ್ವಜನಿಕ ಸ್ಥಳಗಳಲ್ಲಿ ಪೊಲೀಸ್ನವರು ಇದ್ದೇ ಇರ್ತಾರೆ. ಅದು ರೈಲ್ವೆ ಆಗಿರ್ಬೋದು ಅಥವಾ ವಿಮಾನ ನಿಲ್ದಾಣ ಆಗಿರ್ಬೋದು ಅಥವಾ ಎಲ್ಲೇ ಇದ್ರು, ನಿಮಗೆ ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದು ಕಡೆನೂ ಹಾಗೆ. ಹೀಗಾಗಿ ಆಹಾರ ಇಲ್ಲದೆ ಕಾಡಿನಲ್ಲಿ ಸರ್ವೈವ್ ಆಗ್ತಾರೆ. ಅವ್ರ ಹತ್ರ ಆಹಾರ ಇರಲ್ಲ, ಕಾಡಿನಲ್ಲೇ ಉಳಿದುಕೊಳ್ತಾರೆ, ಕಾಡಿನ ಪರಿಸರಕ್ಕೆ ಅನುಗುಣವಾಗಿ ಬದುಕ್ತಾರೆ. ಜೊತೆಗೆ ವಿಡಿಯೋ ಮಾಡಿ ಕಮಾಂಡ್ ಕೊಡುವವರೆಗೂ ಕೂಡ ಅದನ್ನು ಕಳುಹಿಸ್ತಾರೆ. ಸೊ ಈ